ನಮ್ಮ ಪೇಜ್ ಕ್ರಿಯೇಟಿವ್ ಆಫ್ KA35 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಆ ದಿನ ಮತ್ತೆ ಬಂತ. ಕಾಲ ನೀನು ಮಾಯಾ, ಎಲ್ಲ ನಿನಗೆ ನ್ಯಾಯ. ನಂಜು ಒಂದು ಹೃದಯ ಸವರಿ, ಮಂಜು ಕವಿದು ಮೊಬ್ಬು ದಾರಿ. ಗೆದ್ದಾಗ ಬೆನ್ನು ತಟ್ಟಿ, ಬಿದ್ದಾಗ ಮೇಲೆ ಎತ್ತಿ. ಇವತ್ತಿಗೆ 4 ವರ್ಷ ಆಯ್ತು. ಇಡೀ ಜಗತ್ತೇ ನನ್ನ ದ್ವೇಷಿಸೋಕೆ ಶುರು ಮಾಡಿ. ನಾನು ಯಾರಂತ ಗೊತ್ತಾಯ್ತಾ? ಹೌದು, ಆ ಒಂದು ಅಪವಾದನ ನನ್ನ ಮೇಲೆ ಓಡಿಸೋಕೆ ವರ್ಷದ ಎಲ್ಲ ದಿನಗಳು ನನಗೋಸ್ಕರ ಕಾಯ್ತಾ ಇದ್ವು ಅನ್ಸುತ್ತೆ. ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ, ಒಂದ್ ಕಡೆ ನಿಲ್ಲೋಣ ಅಂತ. ಆ ದಿನ, ಆ ಸಮಯ ನನಗೂ ತುಂಬಾ ಆಚಾರವಾಗಿತ್ತು. ನನ್ನ ಕೈಲಿ ಏನೂ ಇರಲಿಲ್ಲ, ಎಲ್ಲ ವಿಧಿ ಆಡಿಸ್ತಾ ಇತ್ತು. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು. ಆ ದಿನ ವಿಧಿ ಆಡ್ಸೋ ಆಟಕ್ಕೆ ನಾನು ಬಲಿಯಾದೆ. ಎಷ್ಟೋ ಅಭಿಮಾನಿಗಳಿಗೆ, ಎಷ್ಟೋ ಅನಾಥ ಮಕ್ಕಳಿಗೆ, ಎಷ್ಟೋ ಶಾಲಾ ಮಕ್ಕಳಿಗೆ, ಎಷ್ಟೋ ವೃದ್ಧರಿಗೆ ಉಸಿರಾಗಿರೋ ಆ ಉಸಿರು ಆ ದಿನ ಕೊನೆ ಆಯ್ತು. ಎಲ್ಲಿದೆ ಹೋಲಿಕೆ ನಿಮ್ಮ ವಿನಯಕ್ಕೆ, ಬತ್ತಿದೆ ಕೋಟಿ ಕಂಗಳು. ಮುಗಿಯದ ನೋವಿಗೆ ನೆನಪೆ ಕಾಣಿಕೆ, ಮಿಡಿದಿದೆ ಕೋಟಿ ಮನಗಳು. ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ, ನಿಮ್ಮ ಪ್ರೀತಿಯ ಬೊಂಬೆ ಹೇಳುತ್ತೈತೆ. ಅವತ್ತು ಆ ಘಟನೆ ನಡೆಯುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ದು ವಿಧಿಗ್ ಮಾತ್ರ. ಎಲ್ಲ ಅಭಿಮಾನಿಗಳು ನನ್ನ ಬೈತಾರೆ, ಕ್ಯಾಲೆಂಡರಲ್ಲಿ ಆ ದಿನ ಅಳಿಸಾಕ್ತಾರೆ. ಯಾಕಾದ್ರೂ ಬಂತು ಇದ್ದರಿದ್ರ ದಿನ ಅಂತಾರೆ. ಬ್ಲ್ಯಾಕ್ ಡೇ, ಬ್ಲ್ಯಾಕ್ ಡೇ ಅಂತಾರೆ. ಅವ್ರು ಬೈಯೋದ್ರಲ್ಲಿ ಏನ್ ತಪ್ಪಿಲ್ಲ, ಯಾಕೆಂದ್ರೆ ಅವತ್ತು ಆ ನಗುಮುಖದ ಒಡೆಯನ್ನ ನೋಡಕ್ಕೆ ಎಷ್ಟು ಅಭಿಮಾನಿಗಳು ಅಳೋ ಮುಖ ಇಟ್ಕೊಂಡ್ ಬಂದಿದ್ರು. ಅವತ್ ಪುನೀತ್ ಸರ್ದು ಒಂದ್ ಕೈ ವಿಧಿ ಹಿಡ್ಕೊಂಡು ಎಳಿತಾ ಇತ್ತು, ಇನ್ನೊಂದ್ ಕೈ ನಾನು ಹಿಡ್ಕೊಂಡಿದ್ದೆ. ನಾನು ಹೋಗ್ಬಿಟ್ಟಿಲ್ಲ, ನಾನು ಬಿಟ್ಟಿಲ್ಲ. ನಾನು ವಿಧಿನ ಕೇಳಿದೆ, ಯಾಕೆ ನೀನು ಎಲ್ಲ ಅಭಿಮಾನಿಗಳಿಗೆ ಮೋಸ ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ತಿದೀಯಾ ಅಂತ. ಆಗ ವಿಧಿ ಹೇಳ್ತು, ದೇವ್ರನ್ನ ದೇವ್ರ ಹತ್ರ ಕಳ್ಸೋದು ಮೋಸನ ಅಂತ.
ಆಗ ನಾನು ಬಿಟ್ಬಿಟ್ಟೆ, ಕೈ ಬಿಟ್ಬಿಟ್ಟೆ. ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ, ಹೃದಯ ಏತಕ್ಕೆ ನಿನಗಿಲ್ಲ. ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ. ನನಗೆ ನಿಮ್ ನೋವು ಅರ್ಥ ಆಗುತ್ತೆ, ಆದ್ರೆ ವಿಧಿಗೆ ಅರ್ಥ ಆಗಲ್ವಲ್ಲ. ಈ ಕಡೆನೆ ನನಗೂ ಮರೆಯಕ್ಕಾಗ್ದೆ ದೇವ್ರನ್ನೇ ಕೇಳಿದೆ. ಪುನೀತ್ ಸರ್ ವಿಷಯದಲ್ಲಿ ದೇವ್ರದ್ದು ಸ್ವಾರ್ಥ ಇದೆ ಅಂತ ನಂಗೆ ಗೊತ್ತಾಯ್ತು. ಭೂಮಿ ಮೇಲಿರೋ ನೀನೇ ದೇವ್ರಾದ್ರೆ ನಮಗೆ ಯಾರು ದೇವ್ರು ಅಂತಾರೆ ಅನ್ನೋ ಸ್ವಾರ್ಥ. ನನಗೆ ತುಂಬ ಕೋಪ ಬಂತು ಇವ್ರ ಸಾವಿನ ವಿಷಯದಲ್ಲಿ. ದೇವರಾಗಿ ನೀನೇ ಮೋಸ ಮಾಡ್ದಲ್ಲ ಅಂತ. ಆಗ ದೇವರು ಹೇಳಿದ, ಸಾವು ಮನುಷ್ಯರಿಗೆ ಮಾತ್ರ ಬರೋದು, ದೇವ್ರಿಗಲ್ಲ. ಪುನೀತ್ ರಾಜ್ಕುಮಾರ್ ಯಾವಾಗಲೂ ಅಜರಾಮರ ಅಂತ ಅಭಿಮಾನಿಗಳಿಗೆ ಹೋಗಿ ಹೇಳು. ನೀ ಪುನೀತ, ನಿನ್ನನ್ನ ಪಡೆದ ನಾವು ಪುನೀತ, ಯುಗ ಯುಗ ಕಳೆದರು ಅಜರಾಮರ. ನೀ ಪುನೀತ. ಅಜರಾಮರ.